ಎಲ್ರಿಗೂ ನಮಸ್ಕಾರ. ಪ್ರಮಾದ ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಮ್ಮೆಲ್ಲರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ GPSTR ಮತ್ತು HSTRಗೆ ಸಂಬಂಧಪಟ್ಟ ಹಾಗೆ ಸಮಾಜ ವಿಜ್ಞಾನದ ಒಂದು ಪ್ಲಾಸಿ ಕದನ ಮತ್ತು ಬಕ್ಸಾರ್ ಕದನದ ಬಗ್ಗೆ ತಿಳ್ಕೊತಾ ಹೋಗೋಣ. ಡೆಫಿನೆಟ್ಲಿ ಇದು ನಿಮಗೆ ಮುಂದೆ ಬರ್ತಕ್ಕಂತಹ ಎಲ್ಲ ಶಿಕ್ಷಕರ ನೇಮಕಾತಿಗೆ ಬಹಳನೇ ಹೆಲ್ಪ್ ಆಗುತ್ತೆ. ಸೊ ಯಾರು ಕೂಡ ಈ ವಿಡಿಯೋನ ಇಗ್ನೋರ್ ಮಾಡಬೇಡಿ. ಆಮೇಲೆ ಇವಾಗ ಎಕ್ಸಾಮ್ಸಲ್ಲಿ ರೈಟಿಂಗ್ ಕೂಡ ಇರೋದ್ರಿಂದ, ಡಿಸ್ಕ್ರಿಪ್ಟಿವ್ ಕೂಡ ಇರೋದ್ರಿಂದ ಈ ಎಲ್ಲ ಪಾಯಿಂಟ್ಸ್ಗಳು ಕೂಡ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನ ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ, ಜಾಸ್ತಿ ತಡ ಮಾಡೋದು ಬೇಡ, ಬನ್ನಿ ಆದಷ್ಟು ಬೇಗ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ. ಸ್ನೇಹಿತರೆ, ಮೊದಲಿಗೆ ಪ್ಲಾಸಿ ಕದನ ಹಾಗೆ ಬಕ್ಸಾರ್ ಕದನ ಯಾಕೆ ಶುರುವಾಯಿತು, ಸೊ ಇದರ ಒಂದು ಹಿನ್ನೆಲೆ ಏನು ಅನ್ನೋದನ್ನು ನಾವು ತಿಳ್ಕೊಬೇಕಾಗುತ್ತೆ. ಓಕೆ, ಸೊ ಪ್ಲಾಸಿ ಕದನ ಶುರುವಾಗಿದ್ದು 1757ರಲ್ಲಿ ಶುರುವಾಗುತ್ತೆ. ಓಕೆ, ಪ್ಲಾಸಿ ಕದನ ಇದರ ಒಂದು ಹಿನ್ನೆಲೆ ಅಂತ ಬಂದಾಗ 1717ರಲ್ಲಿ ಏನಾಗುತ್ತೆ, ಮೊಘಲ್ ದೊರೆ ಫಾರೂಕ್ ಸಿಯಾರ ಬಂಗಾಳದಲ್ಲಿ ಮುಕ್ತವಾಗಿ ವ್ಯಾಪಾರವನ್ನು ನಡೆಸೋದಕ್ಕೆ ಬ್ರಿಟಿಷರ ಕಂಪನಿಗಳಿಗೆ ಒಂದು ಪರವಾನಗಿ ಪತ್ರವನ್ನು ಅಥವಾ ದಸ್ತಕಗಳನ್ನು ಕೊಡ್ತಾರೆ. ಓಕೆ, ಸೊ ಅದನ್ನು ಬ್ರಿಟಿಷ್ ಕಂಪನಿ ಏನು ಮಾಡುತ್ತೆ, ಅಲ್ಲಿದ್ದಂತಹ ಕೆಲವು ನೌಕರರು ಅವರ ಒಂದು ಪರ್ಸ್ನಲ್ ಯೂಸ್ಗೆ ಆ ಒಂದು ದಸ್ತಕಗಳನ್ನು ಅಥವಾ ಪರವಾನಗಿ ಪತ್ರವನ್ನು ದುರುಪಯೋಗ ಮಾಡ್ಕೊಳ್ತಾ ಇರ್ತಾರೆ. ಸೊ ಇದರಿಂದ ಏನಾಗುತ್ತೆ, ಬಂಗಾಳದ ಸರ್ಕಾರಕ್ಕೆ ಬಹಳಷ್ಟು ನಷ್ಟ ಉಂಟಾಗ್ತಾ ಇರುತ್ತೆ. ಸೊ ಹಾಗಾಗಿ ಮುರ್ಷಿದ್ ಅಲಿ ಖಾನ್ನಿಂದ ಹಿಡಿದು ಅಲಿವರ್ದಿ ಖಾನ್ ಅವರೆಲ್ಲರಿಗೂ ಕೂಡ, ಈ ಎಲ್ಲ ನವಾಬರು ಕೂಡ ಈ ದಸ್ತಕವನ್ನು ಏನು ದುರುಪಯೋಗ ಮಾಡ್ಕೊಳ್ತಾ ಇದ್ರಲ್ಲ ಕಂಪನಿಯ ನೌಕರರು, ಅದನ್ನು ಕಂಪ್ಲೀಟಾಗಿ ವಿರೋಧ ಮಾಡ್ತಾ ಇರ್ತಾರೆ. ಸೊ ಇದೇ ಏನಾಗುತ್ತೆ, ಇದೇ ಒಂದು ವಿಚಾರ ನವಾಬ ಮತ್ತು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ನಡುವೆ ಒಂದು ಸಂಘರ್ಷಕ್ಕೆ ಅಥವಾ ಒಂದು ಕದನಕ್ಕೆ ದಾರಿ ಮಾಡಿ ಕೊಡೋ ಅಂಥದ್ದು. ಸೊ ಇದರ ಒಂದು ಪರಿಣಾಮವಾಗಿಯೇ ಭಾರತದ ಇತಿಹಾಸದಲ್ಲಿ ಒಂದು ಮಹತ್ವದ ತಿರುವನ್ನು ಕೊಟ್ಟಂತಹ, ಆಮೇಲೆ ಮಹತ್ವಪೂರ್ಣವಾಗಿರ್ತಕ್ಕಂತಹ ಒಂದು 2 ಯುದ್ಧಗಳು ನಡೀತವೆ. ಅದನ್ನೇ ಪ್ಲಾಸಿ ಕದನ ಹಾಗೆಯೇ ಬಕ್ಸಾರ್ ಕದನ ಅಂತ ಹೇಳಿ ಕರಿತೀವಿ. ಓಕೆ, ಸೊ ಅಲ್ಲಿ ದಸ್ತಕ್ ಅಥವಾ ಪರವಾನಗಿ ಪತ್ರ ಅಂದ್ರೆ ಏನು ಅಂತ ನಾವು ತಿಳ್ಕೊಬೇಕಾಗುತ್ತೆ. ಸೊ ಯಾವುದೇ ರೀತಿಯಾದಂತಹ ತೆರಿಗೆ ಇಲ್ಲದೆ, ಟ್ಯಾಕ್ಸ್ ಇಲ್ಲದೆ ಕೆಲವೊಂದು ಸರಕುಗಳನ್ನು ಆಮದು ಮಾಡ್ಕೊಳ್ಳೋದು ಮತ್ತು ರಫ್ತು ಮಾಡ್ಕೊಳ್ಳೋದಕ್ಕೆ, ಹಾಗೆ ಸರಕುಗಳ ಸಾಗಣೆ ಮಾಡ್ಕೊಳ್ಳೋದಕ್ಕೆ ಬೇಕಾಗಿರ್ತಕ್ಕಂತಹ ಪತ್ರವನ್ನು ದಸ್ತಕಗಳು ಅಥವಾ ಪರವಾನಗಿ ಪತ್ರ ಅಂತ ಹೇಳಿ ಕರಿತೀವಿ. ಓಕೆ, ಸೊ ಇಲ್ಲಿ ಪ್ಲಾಸಿ ಕದನ ಅಂತ ಬಂದಾಗ, ಪ್ಲಾಸಿ ಕದನ ಎಷ್ಟರಲ್ಲಿ ನಡೆಯುತ್ತೆ ಅದನ್ನು ಮೊದಲು ನಾವು ತಿಳ್ಕೊಬಿಡೋಣ. ಓಕೆ, 1757 ಜೂನ್ 23ರಂದು ಪ್ಲಾಸಿ ಕದನ ನಡೆಯುತ್ತೆ. ಯಾರ್ಯಾರ ನಡುವೆ ನಡೆಯುತ್ತೆ, ಬಂಗಾಳದ ನವಾಬ ಸಿರಾಜುದ್ದೌಲಾ ಮತ್ತು ರಾಬರ್ಟ್ ಕ್ಲೈವ್ ನೇತೃತ್ವದ ಬ್ರಿಟಿಷರಿಗೆ ನಡೆಯುವಂಥದ್ದು. ಓಕೆನಾ. ಸೊ ನೆಕ್ಸ್ಟ್ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ, ಆಯಿತಾ. ಸೊ ಇಲ್ಲಿ ಬಂಗಾಳದ ನವಾಬ 1756ರಲ್ಲಿ, ಓಕೆ, 1756ರಲ್ಲಿ ಬಂಗಾಳದ ನವಾಬ ಅಲಿವರ್ದಿ ಖಾನ್ ಏನಿದ್ದಾನೆ ಅವನು ನಿಧನರಾಗ್ತಾರೆ. ಓಕೆ, ತೀರ್ಕೊಂತಾನೆ. ಅವನ ನಂತರ ಅಲಿವರ್ದಿ ಖಾನ್ ತೀರ್ಕೊಂಡ ಮೇಲೆ ಅವನ ಮೊಮ್ಮಗ ಸಿರಾಜುದ್ದೌಲಾ ಏನಿದ್ದಾನೆ ಅಧಿಕಾರಕ್ಕೆ ಬರ್ತಾನೆ. ಓಕೆನಾ. ಸೊ ಸಿರಾಜುದ್ದೌಲಾ ಒಂದು ಸ್ವಲ್ಪ ಯೂತ್ ಆಗಿರ್ತಾನೆ, ಅಂದರೆ ಯುವಕನಾದಂತಹ ನವಾಬ ಸಿರಾಜುದ್ದೌಲಾ. ಸೊ ಹಾಗಾಗಿ ಬ್ರಿಟಿಷರು ಅವನ ಒಂದು ಪರ್ಮಿಷನನ್ನು ಯಾವುದಕ್ಕೂ ತೊಗೊತಿರ್ಲಿಲ್ಲ. ಅದು ಕೂಡ ಒಂದು ಮೇನ್ ರೀಸನ್, ಅದನ್ನ ನಿಮಗೆ ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ. ಓಕೆ, ಸೊ ಸಿರಾಜುದ್ದೌಲಾ ಮತ್ತು ಬ್ರಿಟಿಷರಿಗೂ 1757ರಲ್ಲಿ ಪ್ಲಾಸಿ ಕದನ ನಡೆಯುವಂಥದ್ದು. ಓಕೆ, ಸೊ ಸಿರಾಜುದ್ದೌಲಾ ಯಾರು ಅಂತ ಹೇಳಿದ್ರೆ ಬಂಗಾಳದ ನವಾಬ ಅಲಿವರ್ದಿ ಖಾನನ ಮೊಮ್ಮಗನೇ ಸಿರಾಜುದ್ದೌಲಾ ಆಗಿರುತ್ತೆ. ಆಯಿತಾ. ಸೊ ಮೇನ್ ರೀಸನ್, ಕಾರಣ ಮೊದಲನೇದು ದಸ್ತಕಗಳ ದುರುಪಯೋಗ. ಸಿರಾಜುದ್ದೌಲನಿಗೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ನೌಕರರು ದಸ್ತಕಗಳನ್ನು ದುರುಪಯೋಗ ಪಡಿಸ್ಕೊಳ್ತಾ ಇದ್ರು. ಹಾಗೆಯೇ ದುರುಪಯೋಗ ಪಡಿಸ್ಕೊಳ್ಳೋದ್ರ ಮುಖಾಂತರ ರಾಜ್ಯದ ಬೊಕ್ಕಸಕ್ಕೆ ನಷ್ಟವನ್ನು ಉಂಟು ಮಾಡ್ತಾ ಇದ್ರು ಅನ್ನೋದನ್ನು ಕೇಳಿ ಅವನು ಬಹಳ ಕೋಪಗೊಳ್ತಾನೆ. ಇದು ಮೊದಲನೇ ರೀಸನ್, ದಸ್ತಕಗಳ ಒಂದು ದುರುಪಯೋಗ. ಇನ್ನು ಎರಡನೇ ಒಂದು ರೀಸನ್ ಬಂದ್ಬಿಟ್ಟು, ಅವರು ಪರ್ಮಿಷನ್ ಇಲ್ಲದೆ, ಅನುಮತಿ ಇಲ್ಲದೆ ಕೋಟೆಯನ್ನು ದುರಸ್ತಿ ಮಾಡಿಸ್ತಾ ಇದ್ದಿದ್ದು. ಸೊ ಇಲ್ಲಿ ಬ್ರಿಟಿಷರು ಮತ್ತು ಫ್ರೆಂಚರು ಪರಸ್ಪರ ಪ್ರತಿಸ್ಪರ್ಧಿಗಳಾಗಿರ್ತಾರೆ. ಸೊ ನಾವು ಕರ್ನಾಟಕ ಯುದ್ಧದಲ್ಲಿ ನೋಡಿದ್ವಿ, ಬ್ರಿಟಿಷರು ಮತ್ತು ಫ್ರೆಂಚರು ಎಷ್ಟರ ಮಟ್ಟಿಗೆ ಯುದ್ಧಗಳನ್ನು ಮಾಡಿಕೊಂಡ್ರು, ಒಬ್ರಿಗೊಬ್ರಿಗೆ ಎಷ್ಟರ ಮಟ್ಟಿಗೆ ಕಿತ್ತಾಡ್ಕೊಂಡ್ರು ಅಂತ ಅಂದ್ಬಿಟ್ಟು ಕೊನೆಗೆ ಫ್ರೆಂಚರೇ ಸೋತು ಬ್ರಿಟಿಷರಿಗೆ ಎಲ್ಲವನ್ನ ಬಿಟ್ಕೊಟ್ಟು ಹೋದರು. ಸೊ ಅದೇ ರೀತಿ ಇಲ್ಲಿ ಏನಾಗುತ್ತೆ ಅಂದರೆ, ಬ್ರಿಟಿಷರು ಮತ್ತು ಫ್ರೆಂಚರು ಅವರವರ ವ್ಯಾಪಾರದ ಕೋಟೆಗಳನ್ನು
ಶಸ್ತ್ರಾಸ್ತ್ರಗಳಿಂದ ಬಲಪಡಿಸ್ಕೊಳ್ಳೋದಕ್ಕೆ ನೋಡ್ತಾರೆ. ಸೊ ಯಾವುದೇ ಒಂದು ಪರ್ಮಿಷನ್ನ ತಗೊಳ್ಳದೆ, ನವಾಬನಿಂದ ಯಾವುದೇ ಪರ್ಮಿಷನ್ನ ತಗೊಳ್ಳದೆ ಕೋಟೆಯನ್ನು ದುರಸ್ತಿ ಮಾಡಿಸ್ತಾ ಇರ್ತಾರೆ. ಹಾಗೆಯೇ ಫಿರಂಗಿಗಳನ್ನು ತೆಗೆದು ಹಾಕೋದಕ್ಕೆ ಸಿರಾಜ್ ಸೂಚಿಸಿರ್ತಾನೆ. ಆದರೂ ಕೂಡ ಅದನ್ನು ಬ್ರಿಟಿಷರು ಪಾಲಿಸಿರಲಿಲ್ಲ. ಬಿಕಾಸ್ ಅವನು ಚಿಕ್ಕ ಹುಡುಗ, ಅವನಿಗೇನು ಗೊತ್ತಾಗಲ್ಲ. ಸೊ ಅವನು ಇಷ್ಟಿಲ್ಲ, ಅವನು ಯುವ ನವಾಬ ಅಂತಂದ್ಬಿಟ್ಟು ಅವನ ಮಾತಿಗೆ ತಲೆ ಕೆಡಿಸ್ಕೊಂಡಿರಲ್ಲ. ಸೊ ಹೀಗಾಗಿ ಸಿರಾಜುದ್ದೌಲಾ ಮತ್ತಷ್ಟು ಆಕ್ರೋಶಗೊಳ್ತಾನೆ. ಇದು ಸೆಕೆಂಡ್ ರೀಸನು. ಆ್ಯಂಡ್ ಥರ್ಡ್ ರೀಸನ್ ಬಂದ್ಬಿಟ್ಟು ಕಪ್ಪು ಕೋಣೆ ದುರಂತ. ಓಕೆ, ಸೊ ಕಪ್ಪು ಕೋಣೆ ದುರಂತ ಇದು ತುಂಬ ಇಂಪಾರ್ಟೆಂಟು. ಸಿರಾಜ್ ಏನು ಮಾಡ್ತಾನೆ, ಅವನ್ನ ಯಾವುದೇ ಒಂದು ಮಾತನ್ನು ಕೇಳದೇ ಇದ್ದಂತಹ ಸಂದರ್ಭದಲ್ಲಿ ಬ್ರಿಟಿಷರ ಪೋರ್ಟ್ ವಿಲಿಯಂ ಕೋಟೆ, ಓಕೆ, ಪೋರ್ಟ್ ವಿಲಿಯಂ ಕೋಟೆಯನ್ನು ಸುಲಭವಾಗಿ ಗೆದ್ಕೊಂಡು ಕೆಲವರನ್ನು, ಅಲ್ಲಿ ಇದ್ದಂತಹ ಕೆಲವು ಬ್ರಿಟಿಷರನ್ನು ಅವನೇನು ಮಾಡ್ತಾನೆ, ಸೆರೆ ಹಿಡಿತಾನೆ. ಸೊ ಸಿರಾಜುದ್ದೌಲನ ಒಂದು ಆಕ್ರಮಣದಲ್ಲಿ ಸೆರೆ ಸಿಕ್ಕಂತಹ ಬ್ರಿಟಿಷರು ಎಷ್ಟು ಜನ ಅಂತ ಹೇಳಿದ್ರೆ 146 ಜನ. ಸೊ ಈ 146 ಜನ ಬ್ರಿಟಿಷರಲ್ಲಿ 123 ಜನ ಬ್ರಿಟಿಷರು ಸತ್ತು ಹೋಗ್ತಾರೆ. ಇನ್ನು ಜಸ್ಟ್ 23 ಮಂದಿ ಬ್ರಿಟಿಷರು ಮಾತ್ರ ಏನು ಬದುಕುಳಿದಿರ್ತಾರೆ. ಓಕೆನಾ? ಸೊ ಇದೆಲ್ಲವನ್ನ ಕೂಡ ಕೇಳ್ತಾ ಇರ್ತಾನೆ ಯಾರು, ರಾಬರ್ಟ್ ಕ್ಲೈವ್. ಸೊ ಎಲ್ಲ ವಿಚಾರಗಳನ್ನ ತಿಳಿದಂತಹ ರಾಬರ್ಟ್ ಕ್ಲೈವ್ ಏನು ಮಾಡ್ತಾನೆ, ಒಂದು ಬಲಿಷ್ಠ ಸೇನೆಯ ಜೊತೆಗೆ ಬಂಗಾಳಕ್ಕೆ ಬರ್ತಾನೆ. ಬಂಗಾಳಕ್ಕೆ ಬಂದಂತಹ ರಾಬರ್ಟ್ ಕ್ಲೈವ್ ಏನು ಮಾಡ್ತಾನೆ, ಫಸ್ಟು ಅಲ್ಲಿನ ಆಗು ಹೋಗುಗಳನ್ನು ನೀಟಾಗಿ ಗಮನಿಸ್ತಾರೆ. ಸಿರಾಜುದ್ದೌಲನ ಬಗ್ಗೆ ತಿಳ್ಕೊತಾನೆ. ಲೈಕ್ ಸಿರಾಜುದ್ದೌಲನಿಗೆ ವಿರೋಧಿಗಳು ಯಾರ್ಯಾರಿದ್ರು ಅದೆಲ್ಲವನ್ನು ಕೂಡ ಅವನು ತಿಳ್ಕೊತಾನೆ. ಅದಾದಮೇಲೆ ಅವನಿಗೆ ಗೊತ್ತಾಗುತ್ತೆ ಮಾಣಿಕ್ ಚಂದ್, ನೇಮಿಚಂದ್ ಹಾಗೆಯೇ ಜಗತ್ ಸೇಠ್ ಇವರೆಲ್ಲರೂ ಕೂಡ ತುಂಬ ರಿಚೆಸ್ಟ್ ಪರ್ಸನ್ಸ್ ಆಗಿರ್ತಾರೆ, ಆವಾಗ ಶ್ರೀಮಂತರು. ಅವರೆಲ್ಲರನ್ನ ಕೂಡ ರಾಬರ್ಟ್ ಕ್ಲೈವ್ ಏನು ಮಾಡ್ತಾನೆ, ಅವನ ಕಡೆ ಸೆಳ್ಕೊತಾನೆ. ಅದಾದಮೇಲೆ ಸಿರಾಜುದ್ದೌಲನ ಸೇನಾಪತಿ ಒಬ್ಬ ಇರ್ತಾನೆ, ಮಿರ್ ಜಾಫರ್. ಓಕೆ, ಸೊ ಮಿರ್ ಜಾಫರ್ ಏನು ಮಾಡ್ತಾನೆ, ಮಿರ್ ಜಾಫರ್ನಿಗೆ ರಾಬರ್ಟ್ ಕ್ಲೈವ್ ಒಂದು ಆಮಿಷವನ್ನು, ಅಂದರೆ ಒಂದು ಆಸೆಯನ್ನು ತೋರಿಸ್ತಾನೆ. ನೀನೇನಾದರೂ ನನಗೆ ಹೆಲ್ಪ್ ಮಾಡಿದ್ರೆ ನಾನು ನಿನ್ನನ್ನು ನವಾಬನನ್ನಾಗಿ ಮಾಡ್ತೀನಿ. ಸೊ ಹಾಗಾಗಿ ನೀನು ಸಿರಾಜುದ್ದೌಲನ ಜೊತೆ ನಡೀತಕ್ಕಂತಹ, ನನ್ನ ಮತ್ತು ಸಿರಾಜುದ್ದೌಲನ ನಡುವೆ ನಡೆಯುವಂತಹ ಒಂದು ಯುದ್ಧದಲ್ಲಿ ನೀನು ತಟಸ್ಥನಾಗಿರಬೇಕು. ಸೊ ತಟಸ್ಥನಾಗಿದ್ದರೆ ರಾಜ್ಯವನ್ನು ನಿನಗೆ ನವಾಬನನ್ನಾಗಿ ಮಾಡ್ತೀನಿ ಅಂತ ಹೇಳಿ ಆಸೆ ಹುಟ್ಟಿಸ್ಬಿಡ್ತಾನೆ. ಸೊ ಈ ಎಲ್ಲ ಒಂದು ಪ್ಲ್ಯಾನನ್ನು ಮಾಡಿರ್ತಾನಲ್ವ. ಸೊ ಹಾಗಾಗಿ ರಾಬರ್ಟ್ ಕ್ಲೈವ್ ಬಹಳ ಧೈರ್ಯದಿಂದ ಇರ್ತಾನೆ. ಬಿಕಾಸ್ ನಾನು ಈ ಯುದ್ಧದಲ್ಲಿ ಗೆಲ್ತೀನಿ ಅಂತಕ್ಕಂತಹ ಒಂದು ಕಾನ್ಫಿಡೆನ್ಸ್ ಅವನಿಗಿರುತ್ತೆ. ಹಾಗಾಗಿ ಅವನೇನು ಮಾಡ್ತಾನೆ, 1757 ಜೂನ್ 23ರಲ್ಲಿ ಪ್ಲಾಸಿ ಕದನವನ್ನು ಸಿರಾಜುದ್ದೌಲನ ಮುಂದೆ ಸಾರ್ತಾನೆ. ಸೊ ಪ್ಲಾಸಿ ಅಂತಕ್ಕಂತಹ ಒಂದು ಜಾಗದಲ್ಲಿ ರಾಬರ್ಟ್ ಕ್ಲೈವ್ ಏನು ಪ್ಲ್ಯಾನ್ ಮಾಡಿದ್ದ ಅದೆಲ್ಲ ಪ್ಲ್ಯಾನು ನೀಟಾಗಿ ಇಂಪ್ಲಿಮೆಂಟಿಗೆ ಬರುತ್ತೆ. ಸೊ ಯುದ್ಧ ಭೂಮಿಯಿಂದ ತಪ್ಪಿಸ್ಕೊಂಡು ಸಿರಾಜುದ್ದೌಲಾ ಹೋಗ್ತಾ ಇರ್ತಾನೆ. ಸೊ ಅವನನ್ನು ಸೆರೆ ಹಿಡಿದು ಅದೇ ಜಾಗದಲ್ಲಿ ಅವನನ್ನು ಕೊಂದು ಬಿಡ್ತಾರೆ. ಓಕೆ, ಸೊ ಅವಾಗ ಏನಾಗುತ್ತೆ, ಸಿರಾಜುದ್ದೌಲಾ ಸತ್ತು ಹೋಗ್ತಾನೆ. ಅದಾದ ನಂತರದ ಪರಿಣಾಮ ಏನಾಗುತ್ತೆ ಅಂತ ಹೇಳಿದರೆ, ಬ್ರಿಟಿಷರಿಗೆ ಸೊ ಈ ಯುದ್ಧದಲ್ಲಿ ಅಂದರೆ ಭಾರತೀಯರಲ್ಲಿ ಇದ್ದಂತಹ ಕೆಲವೊಂದು ಅನೈಕ್ಯತೆ, ಅಸಂಘಟನೆ ಮತ್ತು ಆ ಒಂದು ಕಾಲದ ವ್ಯಾಪಾರಿ ವರ್ಗದಲ್ಲಿ ಇದ್ದಂತಹ ಒಂದು ಲೋಭಿತನ ಅವರಿಗೆ ಗೊತ್ತಾಗುತ್ತೆ. ಅದಾದಮೇಲೆ ಏನು ಬ್ರಿಟಿಷರು ಅವನಿಗೆ ಆಮಿಷ ಒಡ್ಡಿದ್ರು, ಮಿರ್ ಜಾಫರ್ನಿಗೆ, ಸಿರಾಜುದ್ದೌಲನ ಸೇನಾಪತಿ ಮಿರ್ ಜಾಫರ್ನಿಗೆ ಆಮಿಷ ಒಡ್ಡಿದ್ರಲ್ಲ, ಅದೇ ರೀತಿ ಅವನು ಮಿರ್ ಜಾಫರ್ ಬಂಗಾಳದ ನವಾಬನಾಗ್ತಾನೆ. ಓಕೆ, ಬಂಗಾಳದ ನವಾಬ ಕೂಡ ಆಗ್ತಾನೆ. ಆಮೇಲೆ ಕಂಪನಿ ಏನು ಮಾಡುತ್ತೆ, ಬಂಗಾಳ ಪ್ರಾಂತ್ಯದಲ್ಲಿ ವ್ಯಾಪಾರವನ್ನು ನಡೆಸೋದಕ್ಕೆ ಯಾವುದೇ ರೀತಿಯಾದಂತಹ ಒಂದು ನಿರ್ಬಂಧ ಇಲ್ಲದೆ ಅನಿರ್ಬಂಧಿತ ಹಕ್ಕನ್ನು ಪಡ್ಕೊಳ್ಳುತ್ತೆ. ಇನ್ನು ಈ ಸಿರಾಜುದ್ದೌಲನ ಜೊತೆ ಯುದ್ಧ ಮಾಡಿ ಕೆಲವು ನಷ್ಟಗಳನ್ನು ಅನುಭವಿಸಿರ್ತಾರಲ್ಲ, ಸೊ ಆ ನಷ್ಟಗಳನ್ನು ಭರಿಸೋದಕ್ಕೆ ಮಿರ್ ಜಾಫರ್ನ ತಲೆ ಮೇಲೇ ಹಾಕ್ತಾರೆ. ಸೊ ಹಾಗಾಗಿ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ 17 ಕೋಟಿ 70 ಲಕ್ಷ, ಆಯಿತಾ, 17 ಕೋಟಿ 70 ಲಕ್ಷ ರೂಪಾಯಿಗಳನ್ನು ಮಿರ್ ಜಾಫರ್ ಏನು ಮಾಡ್ತಾನೆ, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಕೊಡ್ತಾನೆ. ಏನಕ್ಕೆ, ಯುದ್ಧ ಪರಿಹಾರವಾಗಿ, ಆಯಿತಾ. ಸೊ ಇದಾದ ಮೇಲೆ ಮಿರ್ ಜಾಫರ್ನನ್ನು ಬ್ರಿಟಿಷರು ಹೆಂಗೆ ನಡೆಸ್ಕೋತಾರೆ ಅಂತಂದರೆ, ಅವ್ರು ಹೇಳ್ದಂಗೆಲ್ಲ ಕೇಳಬೇಕು. ಸೊ ಒಟ್ಟಿನಲ್ಲಿ ಕೈಗೊಂಬೆ ಥರ ಅವರು ಏನು ಹೇಳ್ತಾರೆ ಅದನ್ನು ಮಾಡಬೇಕು, ಎಷ್ಟು ದುಡ್ಡು ಕೇಳ್ತಾರೆ ಅಷ್ಟು ದುಡ್ಡನ್ನು ಕೊಡಬೇಕು. ಸೊ ಈ ರೀತಿಯಾಗಿ ಬಹಳ ಶೋಷಣೆಗೆ ಒಳಗಾಗ್ಬಿಡ್ತಾನೆ ಮಿರ್ ಜಾಫರ್. ಸೊ ಇದರಿಂದ ಏನಾಗುತ್ತೆ, ನವಾಬನ ಬೊಕ್ಕಸ ಖಾಲಿ ಆಗುತ್ತೆ ವಿನಃ ಬ್ರಿಟಿಷರ ಒಂದು ಆಸೆ ಇದೆಯಲ್ಲ, ಆ ಹಣದ ಆಸೆ ಮಾತ್ರ ಯಾವ ಕಾರಣಕ್ಕೂ ಕಡಿಮೆ ಆಗಿರಲಿಲ್ಲ. ಇದರಿಂದ ಏನಾಗುತ್ತೆ, ಅವರು ಕೇಳಿದಷ್ಟು ಹಣನ ಕೊನೆಗೆ ಕೊಡೋದಕ್ಕೆ ಆಗದೇ ಇದ್ದಂಥ ಸಂದರ್ಭದಲ್ಲಿ ಮಿರ್ ಜಾಫರ್ನನ್ನು ಅಸಮರ್ಥ, ಇವನ ಕೈಲಿ ಏನೂ ಆಗಲ್ಲ ಅಂತ ಪೋರ್ಟ್ರೇ ಮಾಡ್ತಾನೆ. ಸೊ ಪೋರ್ಟ್ರೇ ಮಾಡಿ ಮಿರ್ ಜಾಫರ್ನನ್ನು ಆ ಒಂದು ಸ್ಥಾನದಿಂದ, ನವಾಬ ಸ್ಥಾನದಿಂದ ಕೆಳಗಡೆ ಇಳಿಸ್ತಾರೆ. ಆಮೇಲೆ ಅವರ ಅಳಿಯ ಮೀರ್ ಕಾಸಿಂ, ಓಕೆ,
ಮೀರ್ ಕಾಸಿಂನನ್ನು ಬಂಗಾಳದ ನವಾಬನನ್ನಾಗಿ ಮಾಡ್ತಾರೆ. ಓಕೆ, ಸೊ ಇದಿಷ್ಟು ಪ್ಲಾಸಿ ಕದನ ಆಯಿತು. ಇದಾದ ಮೇಲೆ ಮೀರ್ ಕಾಸಿಂನನ್ನು ಬಂಗಾಳದ ನವಾಬನನ್ನಾಗಿ ಮಾಡಿದ ಮೇಲೆ ನೆಕ್ಸ್ಟ್ ಸ್ಟೋರಿ ಇದೆಯಲ್ಲ, ಅದೇ ಬಕ್ಸಾರ್ ಕದನಕ್ಕೆ ದಾರಿ ಮಾಡಿಕೊಡುತ್ತೆ. ಓಕೆನಾ? ಸೊ ನೆಕ್ಸ್ಟ್ ನೋಡೋಣ ಬಕ್ಸಾರ್ ಕದನ. ಸೊ ಪ್ಲಾಸಿ ಕದನದ ಬಗ್ಗೆ ಯಾವುದೇ ರೀತಿಯಾದಂತಹ ಡೌಟ್ಸ್ ಇಲ್ಲ ಅಂತ ಅಂದ್ಕೊಳ್ತೀನಿ. ಬಕ್ಸಾರ್ ಕದನ ಬಂದು 1764ರಲ್ಲಿ ಆಗುತ್ತೆ. ಬಕ್ಸಾರ್ ಕದನಕ್ಕೆ ಏನು ಕಾರಣ ಅಂತ ಹೇಳಿದ್ರೆ, ಮಿರ್ಜಾಫರ್ನನ್ನು ಅಧಿಕಾರದಿಂದ ಕೆಳಗಡೆ ಇಳಿಸಿ ಅವನ ಅಳಿಯ ಮೀರ್ ಕಾಸಿಂನನ್ನು ನವಾಬ ಅಂತ ಹೇಳಿ ನೇಮಿಸ್ತಾರೆ. ಯಾರು? ಬ್ರಿಟಿಷರು. ಸೊ ಹೇಳ್ಬೇಕಂತಂದ್ರೆ ಮೀರ್ ಕಾಸಿಂ ಬಹಳ ದಕ್ಷ ಮತ್ತು ಸಮರ್ಥ ಆಡಳಿತಗಾರ ಆಗಿರ್ತಾರೆ. ಆಯಿತಾ? ಸೊ ಸ್ಟಾರ್ಟಿಂಗಲ್ಲಿ ತುಂಬ ಒಬಿಡಿಯಂಟ್ ಆಗಿರ್ತಾರೆ ಬ್ರಿಟಿಷರಿಗೆ. ಆಮೇಲೆ 2 ಲಕ್ಷ ಪೌಂಡ್ ಹಣದ ಜೊತೆಗೆ ಕೆಲವು ಪ್ರದೇಶಗಳನ್ನು ಕೂಡ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಬಿಟ್ಕೊಡ್ತಾರೆ. ಆದರೆ ಒಂದು ಸ್ವಲ್ಪ ಟೈಮ್ ಆದಮೇಲೆ ಮೀರ್ ಕಾಸಿಂ ಅವನು ಸ್ವತಂತ್ರ ರಾಜ್ಯ, ಇಂಡಿಪೆಂಡೆಂಟ್, ನಾನು ಯಾರಿಗೂ ತಲೆಬಾಗೋ ಅಗತ್ಯ ಇಲ್ಲ, ಗುಲಾಮನಾಗಿ ಬದುಕೋ ಅವಶ್ಯಕತೆ ಇಲ್ಲ ಅಂತ ಭಾವಿಸ್ಕೊಳ್ತಾನೆ. ಆಮೇಲೆ ಅಲ್ಲಿ ನಡೀತಾ ಇದ್ದಂತಹ ಕೆಲವೊಂದು ಅವ್ಯವಹಾರಗಳು, ಆಮೇಲೆ ದಸ್ತಕಗಳನ್ನ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಿದ್ದು, ದುರ್ಬಳಕೆ ಮಾಡ್ಕೊಳ್ತಾ ಇದ್ದಿದ್ದು, ಇದೆಲ್ಲವೂ ಕೂಡ ಅವನ ಗಮನಕ್ಕೆ ಬರುತ್ತೆ. ಹಾಗಾಗಿ ಅವನು ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಬಂಗಾಳದ ಎಲ್ಲ ವ್ಯಾಪಾರವನ್ನು ಸುಂಕ ಮುಕ್ತ ಅಂತ ಹೇಳಿ ಅವನು ಘೋಷಣೆ ಮಾಡ್ತಾನೆ. ಯಾವುದಕ್ಕೂ ಕೂಡ ತೆರಿಗೆ ಕಟ್ಟಂಗಿಲ್ಲ. ನಾಟ್ ಓನ್ಲಿ ಬ್ರಿಟಿಷರು, ಸೊ ಅಲ್ಲಿ ವ್ಯಾಪಾರ ಮಾಡ್ತಕ್ಕಂತಹ ಯಾರೂ ಕೂಡ ಸುಂಕವನ್ನು ಕಟ್ಟೋ ಹಾಗಿಲ್ಲ, ಸುಂಕ ಮುಕ್ತ ಅಂತ ಹೇಳಿ ಘೋಷಣೆ ಮಾಡಿಬಿಡ್ತಾರೆ. ಇದರಿಂದಾಗಿ ಏನಾಗುತ್ತೆ, ಭಾರತೀಯರು ಸುಂಕ ಇಲ್ಲದೆ ವ್ಯಾಪಾರ ನಡೆಸೋದಕ್ಕೆ ಅನುಮತಿ ಸಿಗುತ್ತೆ. ಈ ಮುಖಾಂತರ ಬ್ರಿಟಿಷರ ಜೊತೆಗೆ ಅವರು ಡೈರೆಕ್ಟಾಗಿ ಪೈಪೋಟಿಗೆ ಇಳಿತಾರೆ. ಸೊ ಇದರಿಂದ ಏನಾಗುತ್ತೆ, ಬ್ರಿಟಿಷರ ವ್ಯಾಪಾರಕ್ಕೆ ಬಹಳ ದೊಡ್ಡ ಪೆಟ್ಟು ಬಿದ್ದುಬಿಡುತ್ತೆ. ಸೊ ಹಾಗಾಗಿ ಬ್ರಿಟಿಷರು ನವಾಬನನ್ನು ಹೇಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಇದು ಒಂದೇ ರೀಸನ್ ಸಾಕಾಗಿರುತ್ತೆ, ಅವರು ಬ್ರಿಟಿಷರು ಮೀರ್ ಕಾಸಿಂನನ್ನು ದ್ವೇಷ ಮಾಡೋದಕ್ಕೆ, ವಿರೋಧ ಮಾಡೋದಕ್ಕೆ. ಆಯಿತಾ? ಸೊ ಹಾಗಾಗಿ ಬ್ರಿಟಿಷರು ಏನು ಮಾಡ್ತಾರೆ, ಬ್ರಿಟಿಷರ ತಾಳಕ್ಕೆ ತಕ್ಕಂಗೆ ಮೀರ್ ಕಾಸಿಂ ಆಡಲಿಲ್ವಲ್ಲ. ಸೊ ಹಾಗಾಗಿ ಅವರು ಮತ್ತೆ ಮೀರ್ ಕಾಸಿಂನನ್ನು ನವಾಬನ ಪಟ್ಟದಿಂದ ಇಳಿಸಿ ಆ ಜಾಗಕ್ಕೆ ಅವರೇ ಸ್ವತಃ ಅಸಮರ್ಥ ಅಂತ ಘೋಷಣೆ ಮಾಡಿದಂತಹ ಮಿರ್ಜಾಫರ್ನನ್ನು ನವಾಬನ ಪಟ್ಟಕ್ಕೆ ಏರಿಸ್ತಾರೆ. ಓಕೆ, ಸೊ ಇದರಿಂದ ಮತ್ತೆ ಏನು ಮಾಡ್ತಾನೆ, ಮೀರ್ ಕಾಸಿಂಗೆ ತುಂಬ ಕೋಪ ಬರುತ್ತೆ. ಸೊ ಅವರ ಒಂದು ಕುಟಿಲತೆ ಎಲ್ಲವನ್ನು, ಅವರ ಒಂದು ಪ್ಲ್ಯಾನ್ ಎಲ್ಲವನ್ನು ಕೂಡ ಮೀರ್ ಕಾಸಿಂ ಗೊತ್ತಿರುತ್ತೆ. ಹಾಗಾಗಿ ಅವನು ಬ್ರಿಟಿಷರ ವಿರುದ್ಧ ಮತ್ತಷ್ಟು ದೊಡ್ಡದಾಗಿ ಹೋರಾಟ ಮಾಡಲೇಬೇಕು ಅಂತ ಮುಂದಾಗ್ತಾನೆ. ಕೆಲವೊಂದು ರಾಜರುಗಳ, ನವಾಬರ, ಚಕ್ರವರ್ತಿಗಳ ಹೆಲ್ಪನ್ನು ತಗೋತಾರೆ. ಹಾಗೆಯೇ ಮೀರ್ ಕಾಸಿಂನಿಗೆ ಕೆಲವು ಭಾರತೀಯ ವ್ಯಾಪಾರಿಗಳು ಹಾಗೆ ಕೆಲವು ಕಸುಬುದಾರರು ಅವನ ಬೆಂಬಲಕ್ಕೆ ನಿಂತ್ಕೊಳ್ತಾರೆ. ಇದೇ ನಿಟ್ಟಿನಲ್ಲಿ ಈ ರೀತಿಯಾದಂತಹ ಒಂದು ಸಂದರ್ಭ ಮುಂದುವರೆದು ಮೀರ್ ಕಾಸಿಂ ಏನು ಮಾಡ್ತಾರೆ, ಮೊಘಲರ ದೊರೆ 2ನೇ ಶಾ ಆಲಂ ಹಾಗೆ ಔದ್ನ ನವಾಬ ಶುಜುದ್ದೌಲಾ ಇವ್ರ ಜೊತೆಗೆ ಒಪ್ಪಂದ ಮಾಡ್ಕೊತಾನೆ. ಓಕೆ, ಸೊ ಒಪ್ಪಂದ ಮಾಡಿಕೊಂಡು ಮೀರ್ ಕಾಸಿಂ ನೇತೃತ್ವದ ಈ 3 ಸಂಯುಕ್ತ ಸೇನೆಗಳು ಅಥವಾ ಈ 3 ಸಂಯುಕ್ತ ಪಡೆಗಳು ಏನಿದಾವಲ್ಲ, ಹೆಕ್ಟರ್ ಮನ್ರೋ, ಓಕೆ, ಬ್ರಿಟಿಷರ ಅಧಿಕಾರಿ ಹೆಕ್ಟರ್ ಮನ್ರೋ ನೇತೃತ್ವದ ಬ್ರಿಟಿಷ್ ಸೇನೆಯನ್ನು 1764ರಲ್ಲಿ ಮುಖಾಮುಖಿ ಆಗ್ತವೆ ಬಕ್ಸಾರ್ ಅಂತಕ್ಕಂತಹ ಒಂದು ಜಾಗದಲ್ಲಿ. ಓಕೆ, ಸೊ ಫೈನಲ್ ಆಗಿ ಈ ಒಂದು ಯುದ್ಧದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಏನು ಶುಜುದ್ದೌಲಾ ಮತ್ತು 2ನೇ ಶಾ ಆಲಂ ಇಬ್ಬರ ಸಹಾಯವನ್ನು ಪಡ್ಕೊಂಡಿರ್ತಾರಲ್ಲ ಯುದ್ಧ ಮಾಡಲೇಬೇಕು ಅಂತ. ಬಟ್ ಮೀರ್ ಕಾಸಿಂ ಏನು ಮಾಡ್ತಾನೆ, ಯುದ್ಧ ಭೂಮಿಯಿಂದ ಓಡ್ ಹೋಗ್ತಾನೆ, ಸೋತು ಪಲಾಯನ ಮಾಡಿಬಿಡ್ತಾನೆ. ಬಟ್ ಅಲ್ಲಿ ಸಿಕ್ಕಾಕೊಂಡಿದ್ದು ಯಾರು ಅಂತಂದರೆ ಶಾ ಆಲಂ ಮತ್ತು ಶುಜುದ್ದೌಲಾ. ಸೊ ಅವರಿಬ್ಬರಿಗೆ ಏನೂ ಮಾಡದೇ ಇರುವಂತಹ ಒಂದು ಪರಿಸ್ಥಿತಿ. ಸೊ ಹಾಗಾಗಿ ಶಾ ಆಲಂ ಏನು ಮಾಡ್ತಾನೆ, ಶರಣಾಗ್ಬಿಡ್ತಾನೆ ಬ್ರಿಟಿಷರಿಗೆ ಶರಣಾಗ್ತಾನೆ. ಸೊ ಹಾಗಾಗಿ ಬ್ರಿಟಿಷ್ ಶಕ್ತಿಗೆ ತಡೆಯೊಡ್ತಕ್ಕಂತಹ ಈ ಒಂದು ಒಕ್ಕೂಟದ ಪ್ರಯತ್ನ ಏನಿತ್ತು, ಒಕ್ಕೂಟ ಅಂದರೆ ಶುಜುದ್ದೌಲಾ ಆಗಿರ್ಬೋದು, 2ನೇ ಶಾ ಆಲಂ ಆಗಿರ್ಬೋದು, ಹಾಗೆಯೇ ಮೀರ್ ಕಾಸಿಮು, ಇವರ ಒಂದು ಪ್ರಯತ್ನ ಕಂಪ್ಲೀಟಾಗಿ ಫ್ಲಾಪ್ ಆಗಿಬಿಡುತ್ತೆ. ಆಯಿತಾ? ಸೊ ಈ ಬಕ್ಸಾರ್ ಕದನದಲ್ಲಿಯೂ ಕೂಡ ಯಾರು ವಿನ್ ಆಗ್ತಾರೆ, ಬ್ರಿಟಿಷರೇ ವಿನ್ ಆಗ್ತಾರೆ. ಸೊ ಅದಾದಮೇಲೆ ಏನಾಗುತ್ತೆ, ಏನೇನೆಲ್ಲ ಪರಿಣಾಮಗಳನ್ನು ಎದುರಿಸಬೇಕಾಗತ್ತೆ ಅಂದರೆ, ಈ 2ನೇ ಶಾ ಆಲಂ ಇದ್ನಲ್ವ, 2ನೇ ಶಾ ಆಲಮು ಬಂಗಾಳದ ಮೇಲಿನ ದಿವಾನಿ ಹಕ್ಕನ್ನು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಕೊಟ್ಬಿಡ್ತಾರೆ. ಓಕೆನಾ? ಅದಾದಮೇಲೆ ಏನಾಗುತ್ತೆ, 2ನೇ ಶಾ ಆಲಂ ವರ್ಷಕ್ಕೆ 26 ಲಕ್ಷ, ಓಕೆ, 26 ಲಕ್ಷ ರೂಪಾಯಿಗಳನ್ನು ಪಡ್ಕೊಂಡು ಬಂಗಾಳದ ಮೇಲೆ ಇರ್ತಕ್ಕಂಥ ಅವನ ಎಲ್ಲ ಹಕ್ಕುಗಳನ್ನು ಬ್ರಿಟಿಷರಿಗೆ ಬಿಟ್ಕೊಡ್ತಾನೆ. ಆ್ಯಂಡ್ ಶುಜುದ್ದೌಲಾ ಏನಿದ್ದಾನೆ, ಔದ್ನ ನವಾಬ ಶುಜುದ್ದೌಲಾ, ಅವನಿಗೆ ಫೈನ್ ಹಾಕ್ತಾರೆ. ಏನು ಫೈನ್ ಹಾಕ್ತಾರೆ, ಯುದ್ಧ ನಷ್ಟ ಪರಿಹಾರವಾಗಿ 50 ಲಕ್ಷ ರೂಪಾಯಿಗಳನ್ನು ಕೊಡಬೇಕು ಅಂತ ಹೇಳಿ ಶುಜುದ್ದೌಲಾನಿಗೂ ಕೂಡ ಫೈನ್ ಹಾಕ್ಬಿಡ್ತಾರೆ ಬ್ರಿಟಿಷರು. ಓಕೆ, ಸೊ
ಅದಾದಮೇಲೆ ಮೀರ್ ಜಾಫರ್ ಸತ್ತು ಹೋಗ್ತಾನೆ. ಅವನು ಸತ್ತು ಹೋಗಿದ್ದರಿಂದ ಅವನ ಮಗನಿಗೆ ವಿಶ್ರಾಂತಿ ವೇತನವನ್ನು ಕೊಟ್ಟು ಬಂಗಾಳದ ಕಂಪ್ಲೀಟ್ ಅಡ್ಮಿನಿಸ್ಟ್ರೇಷನ್ ಅಥವಾ ಒಂದು ಆಡಳಿತವನ್ನು ಕಂಪನಿ ಅಂದರೆ ಬ್ರಿಟಿಷರೇ ಅದನ್ನು ಮ್ಯಾನೇಜ್ ಮಾಡೋಕ್ಕೆ ಶುರು ಮಾಡ್ತಾರೆ. ಓಕೆ, ಅದಾದಮೇಲೆ ಏನಾಗುತ್ತೆ, ಬಕ್ಸಾರ್ ಕದನ ಬ್ರಿಟಿಷರು ಬಂಗಾಳ, ಬಿಹಾರ್ ಮತ್ತು ಒರಿಸ್ಸಾದ ನಿಜವಾದ ಒಡೆಯರು ಅನ್ನೋದನ್ನು ದೃಢೀಕರಣ ಮಾಡಿಬಿಡುತ್ತೆ. ಅದ್ರ ಜೊತೆಗೆ ಔದ್, ಓಕೆನಾ, ಸೊ ಅದ್ರ ಜೊತೆಗೆ ಔದ್ ಕೂಡ ಬ್ರಿಟಿಷರಿಗೆ ಸೇರಿಕೊಳ್ಳುತ್ತೆ. ಆಮೇಲೆ ಏನು ಮಾಡ್ತಾನೆ, 1765ರಲ್ಲಿ, ಓಕೆ, 1765ರಲ್ಲಿ ರಾಬರ್ಟ್ ಕ್ಲೈವ್ ಏನು ಮಾಡ್ತಾನೆ, ದಿವಾನಿ ಹಕ್ಕನ್ನು ದ್ವಿ ಸರ್ಕಾರ ಪದ್ಧತಿಯನ್ನು ಜಾರಿಗೆ ತರ್ತಾರೆ. ಓಕೆ, ದ್ವಿ ಸರ್ಕಾರ ಪದ್ಧತಿಯನ್ನು ಯಾರು ಜಾರಿಗೆ ತರ್ತಾರೆ, ರಾಬರ್ಟ್ ಕ್ಲೈವ್ ಜಾರಿಗೆ ತರ್ತಾನೆ. ಓಕೆ, ಈ ದ್ವಿ ಸರ್ಕಾರ ಪದ್ಧತಿಯ ಪ್ರಕಾರ ಕಂದಾಯ ವಸೂಲಾತಿ ಆಗಿರ್ಬೋದು, ನಾಗರಿಕ ಮತ್ತು ಅಪರಾಧ ನ್ಯಾಯ ನಿರ್ವಹಣಾ ವ್ಯವಸ್ಥೆಯನ್ನು ಭಾರತೀಯ ಅಧಿಕಾರಿಗಳಿಗೆ ಕೊಡ್ತಾರೆ. ಆದರೆ ಅದರ ಒಂದು ನಿರ್ವಹಣೆಯ ಒಂದು ಆಡಳಿತವನ್ನು ಮಾತ್ರ ಬ್ರಿಟಿಷರು ಅವ್ರ ಹತ್ರನೇ ಇಟ್ಕೊತಾರೆ, ಅದನ್ನು ಭಾರತೀಯರಿಗೆ ಕೊಡೋದಿಲ್ಲ. ಸೊ ಈ ರೀತಿಯಾಗಿ ಬ್ರಿಟಿಷರು ಏನು ಮಾಡ್ತಾರೆ, ಅವರ ಒಂದು ವಾಣಿಜ್ಯ ಹಿತಾಸಕ್ತಿಯನ್ನು ಕಾಪಾಡ್ಕೊಳ್ಬೇಕು ಅಂತ ಹೇಳಿ ಭಾರತದಲ್ಲಿ ಅವರ ಒಂದು ರಾಜಕೀಯ ಪರಮಾಧಿಕಾರವನ್ನು ಸ್ಥಾಪಿಸ್ತಾರೆ. ಓಕೆ, ಸೊ ಬಕ್ಸಾರ್ ಕದನ ಅಂತ ಬಂದಾಗ ನಾವು ಮೇಯ್ನ್ ಆಗಿ ತಿಳ್ಕೊಬೇಕಾಗಿರೋದು ಏನಪ್ಪ ಅಂತ ಹೇಳಿದ್ರೆ, 1764 ಬಕ್ಸಾರ್ ಅನ್ನುವಂತಹ ಜಾಗದಲ್ಲಿ ಬಕ್ಸಾರ್ ಕದನ ನಡೆಯುತ್ತೆ. ಯಾರ್ಯಾರಿಗೆ ನಡೆಯುತ್ತೆ, ಬ್ರಿಟಿಷರ ನೇತೃತ್ವ ಹೆಕ್ಟರ್ ಮನ್ರೋ ನೇತೃತ್ವದ ಬ್ರಿಟಿಷ್ ಸೇನೆ ವರ್ಸಸ್ ಜೊತೆಗೆ ಮೀರ್ ಖಾಸಿಂ, ಹಾಗೆಯೇ ಎರಡನೇ ಶಾ ಆಲಂ ಮತ್ತು ಔದ್ನ ನವಾಬ ಶುಜುದ್ದೌಲಾ, ಈ ಮೂವರು ಒಂದು ಪಡೆ ಆಗಿರ್ತಾರೆ. ಹೆಕ್ಟರ್ ಮನ್ರೋ ಮತ್ತು ಬ್ರಿಟಿಷರು ಒಂದು ಪಡೆ ಆಗಿರ್ತಾರೆ. ಓಕೆ, ಅದಾದಮೇಲೆ ಈ ಮೂವರು ಸೇರ್ಕೊಂಡು ಏನು ಯುದ್ಧವನ್ನು ಮಾಡ್ತಾರೆ, ಈ ಯುದ್ಧದಲ್ಲಿ ಬ್ರಿಟಿಷರ ಸೇನೆ ವಿಜಯವನ್ನು ಆಚರಣೆ ಮಾಡಿದ್ರೆ ಇವರು ಸಂಪೂರ್ಣವಾಗಿ ಸೋತು ಅವರಿಗೆ ಶರಣಾಗ್ಬಿಡ್ತಾರೆ. ಆಮೇಲೆ ಏನಾಗುತ್ತೆ, ದಿವಾನಿ ಹಕ್ಕನ್ನು ಎರಡನೇ ಶಾ ಆಲಂ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಬಿಟ್ಕೊಡ್ತಾರೆ. ಇನ್ನು ವರ್ಷಕ್ಕೆ 26 ಲಕ್ಷ ರೂಪಾಯಿಗಳನ್ನ ಪಡ್ಕೊಂಡು ಬಂಗಾಳದ ಮೇಲೆ ಏನು ಅವನ ಒಂದು ಹಕ್ಕಿತ್ತು ಅದನ್ನು ಕೂಡ ಬ್ರಿಟಿಷರಿಗೆ ಬಿಟ್ಕೊಡ್ತಾನೆ. ಇನ್ನು ಔದ್ನ ನವಾಬ ಶುಜುದ್ದೌಲಾ ಏನಿದ್ದಾನೆ 50 ಲಕ್ಷ ರೂಪಾಯಿಗಳನ್ನ ಕೊಡಬೇಕಾಗುತ್ತೆ ಯುದ್ಧ ಪರಿಹಾರ ನಷ್ಟವಾಗಿ. ಅದಾದಮೇಲೆ ಬಂಗಾಳದಲ್ಲಿ ರಾಬರ್ಟ್ ಕ್ಲೈವ್ ಏನು ಮಾಡ್ತಾನೆ, 1765ರಲ್ಲಿ ಏನು ದ್ವಿ ಸರ್ಕಾರ ಪದ್ಧತಿಯನ್ನು ಅವನು ಜಾರಿಗೆ ತರ್ತಾರೆ. ಸೊ ಇದಿಷ್ಟು ಏನು ಪ್ಲಾಸಿ ಕದನ ಮತ್ತು ಬಕ್ಸಾರ್ ಕದನದ ಒಂದು ವಿವರಣೆ ಆಗಿರುತ್ತೆ. ಸೊ ನಾವಿಲ್ಲಿ ತಿಳ್ಕೊಬೇಕಾಗಿರೋದು ಏನಪ್ಪ ಅಂತ ಹೇಳಿದರೆ, ಏನು ಡಿಫ್ರೆನ್ಸ್ ಪ್ಲಾಸಿ ಕದನ ಮತ್ತು ಬಕ್ಸಾರ್ ಕದನದಲ್ಲಿ ಇರ್ತಕ್ಕಂಥ ಒಂದು ಡಿಫ್ರೆನ್ಸ್ ಅಂತ ಬಂದಾಗ, ಪ್ಲಾಸಿ ಕದನ ಕಂಪ್ಲೀಟ್ ಆಗಿ ಒಂದು ಟ್ರ್ಯಾಪ್ ಆಗಿತ್ತು, ಹೌದಾ. ಸೊ ಇಲ್ಲಿ ಯಾರು ಮೀರ್ ಜಾಫರ್ ಏನಿದ್ದ, ಸಿರಾಜುದ್ದೌಲನ ಸೇನಾ ನಾಯಕ, ಅವನು ಸಿರಾಜುದ್ದೌಲನ ಪರವಾಗಿಯೇ ನಿಂತ್ಕೊಂಡಿದ್ದಿದ್ರೆ ಅವನಿಗೆ ಯಾವುದೇ ರೀತಿ ಮೋಸ ಆಗ್ತಿರಲಿಲ್ಲ. ಆಮೇಲೆ ಅವನು ಕಂಪ್ಲೀಟಾಗಿ ಬ್ರಿಟಿಷರ ಕೈಗೊಂಬೆ ಆಗ್ತಕ್ಕಂತಹ ಚಾನ್ಸಸ್ ಇರ್ತಿರಲಿಲ್ಲ. ಬಟ್ ಅವನ ಜೊತೆನೇ ಇದ್ಕೊಂಡು ಅವನಿಗೇ ಏನು ಮಾಡ್ತಾನೆ, ಮೋಸ ಮಾಡಿಬಿಡ್ತಾನೆ. ಸೊ ಹಾಗಾಗಿ ಕೊನೆಗೆ ಅವನಿಗೂ ಮೋಸ ಆಗುತ್ತೆ, ಆಯಿತಾ. ಸೊ ಇದು ಪ್ಲಾಸಿ ಕದನ, ಕಂಪ್ಲೀಟಾಗಿ ಮೋಸ ಮತ್ತು ಪಿತೂರಿಯಿಂದ ಗೆದ್ದಂತಹ ಒಂದು ಯುದ್ಧ ಆಗಿರುತ್ತೆ. ಓಕೆ, ಬ್ರಿಟಿಷರು ಕಂಪ್ಲೀಟಾಗಿ ಮೋಸ ಮಾಡಿಬಿಟ್ಟಿರ್ತಾರೆ. ಆ್ಯಂಡ್ ಬಕ್ಸಾರ್ ಕದನ ಏನಿದೆ, ಬ್ರಿಟಿಷರ ಒಂದು ಸೈನಿಕ ಶಿಸ್ತು ಹಾಗೆಯೇ ಕಾರ್ಯತಂತ್ರದಿಂದ ಗೆದ್ದಂತಹ ಒಂದು ಯುದ್ಧ ಆಗಿರುತ್ತೆ ಇಲ್ಲಿ, ಆಯಿತಾ. ಸೊ ಮೀರ್ ಖಾಸಿಂ ಪಡೆ ಎಷ್ಟೇ ಒಂದು ಪ್ಲ್ಯಾನನ್ನು ಮಾಡ್ಕೊಂಡಿದ್ರು ಕೂಡ ಬ್ರಿಟಿಷರ ಪಡೆನೂ ಕೂಡ ತುಂಬಾ ಸ್ಟ್ರಾಂಗ್ ಆಗಿತ್ತು ಅನ್ನೋದನ್ನು ನಾವಿಲ್ಲಿ ತಿಳ್ಕೊಬೇಕಾಗತ್ತೆ. ಓಕೆ, ಸೊ ಇದಿಷ್ಟು ಏನು ಪ್ಲಾಸಿ ಕದನ ಮತ್ತು ಬಕ್ಸಾರ್ ಕದನಕ್ಕೆ ಸಂಬಂಧಪಟ್ಟ ಹಾಗೆ ವಿವರಣೆ ಆಗಿರುತ್ತೆ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು, ಅನುಕೂಲ ಆಯಿತು ಅಂತ ಕೂಡ ಅಂದ್ಕೊಳ್ತೀನಿ. ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ. ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.